ಅಡಾಪ್ಟ್ ಆಗಿಬಿಟ್ಟವೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂಥೇಳಿ ಅದಕ್ಕೆ ನಾವು ಅಡಾಪ್ಟ್ ಆಗಿಬಿಟ್ಟದೇವಿ. ಇವ್ರೇನು ಬದಲಾವಣೆ ಬರ್ದಲ್ರಿ, ಅದ್ರಾಗಿರೋದನ್ನೇ ಇದ್ರ ಬರೆದದಾರ, ನಂಬರ್ ಚೇಂಜ್ ಮಾಡ್ಯಾರ ಅಷ್ಟೇ. ನಂಬರ್ ಚೇಂಜ್ ಮಾಡಿದಂಗೆ ಈಗ ಸ್ಯಾಂಕ್ಷನ್ 119 ಕೆಳಗೆ 97 ಕೆಳಗೆ ಸ್ಯಾಂಕ್ಷನ್ ಇತ್ತು. ಈಗ ಸರ್ಕಾರಿ ಅಧಿಕಾರಿಗಳ ಮೇಲೆ ವಿನಯ್ ಕುಮಾರ್ ನಂಬರ್ ಕೊಟ್ಟಿದ್ದಾರೆ. ಬೆಳಗ್ಗೆ ಫೋನ್ ಮಾಡ್ತೀನಿ ರೀ ವಿನಯ್ ಕುಮಾರ್, ನಾನೀಗ ಹುಲಿ ಯಾವತ್ತಿದ್ರು ಹುಲಿನೇ, ಜೈ ನಾಗರಾಜಣ್ಣ, ಶ್ಯಾಮ್ ಚಲವಾದಿ, ಓಕೆ, ರಾಘು ಜಾಧವ್, ಊಟ ಬಾಸ್, ಊಟ ಆಗಿಲ್ಲ. ಈಗ ಒಂದು ಮೂಢ ಹಗರಣ ಏನು, ಯಾರು ಇವನು, ಯಾರು ಅಬ್ರಹಾಂ ಲಾಮ್ ಅಂದರೆ ಏನು ಸರ್ಕಾರನೋ ಕೇಂದ್ರ ಸರ್ಕಾರದ ಅಧಿಪತಿಯೋ, ಏನು ಕಂಪ್ಲೇಂಟ್ ಕೊಟ್ಟನು, ಯಾರು ಅವನು? ಸೊ ಮಾತು ಬೇರೆ. ಆಮೇಲೆ ಹಲವಾರು ಕೇಸ್ಗಳಲ್ಲಿ ಮಾನ್ಯ ಹೈಕೋರ್ಟು, ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ದಂಡ ಹಾಕಿಕೊಂಡನು. ಸುಮ್ಮನೆ ಪ್ರಚಾರಕ್ಕೆ ಮತ್ತೊಂದಿದು ಏನು ಇವರೆಲ್ಲ ಏನೋ ಪ್ರಜಾಪ್ರಭುತ್ವವಾಗಿ ಏನೋ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬೇಕಂತ ಬಂದಾರಲ್ಲ ಇವರು. ಎಲ್ಲ ಯಾರ್ದ ಹೇಳಿಕೆ ಕೇಳಿಕೆ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿರ್ತಾರೆ ಇವರು ಅಷ್ಟೇ. ಇವರೇನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು, ಭ್ರಷ್ಟಾಚಾರ ಕಣ್ಣಿಗೆ ಕಾಣಂಗೆ ನಡೀತಾವೆ, ಮಾಳಲ್ಲಿ ಲೂಟಿ ಮಾಡಿತಾವೆ, ಖನಿಜಲ್ಲಿ ಲೂಟಿ ಮಾಡ್ತವೆ, ಅನಾಡಿ ಹಗರಣಗಳಾಗಿದ್ದಾವೆ. ಅದ್ರಾಗೆ ಅವುಗಳಾಗ ಯಾಕೆ ಕೊಟ್ಟಿಲ್ಲ ಇವನು ಅಬ್ರಾಮ್ ಕಂಪ್ಲೇಂಟ್? ಇದ್ರಾಗ ಯಾಕೆ ಕೊಟ್ಟ? ಎಷ್ಟು ಹಗರಣದಾಗ ಕೊಟ್ಟದಾನ ಕಂಪ್ಲೇಂಟ್ ಇವನು? ಇದೇ ಹಗರಣದಾಗ ಯಾಕೆ ಕೊಟ್ಟ? ಇದು ಹಗರಣ ಅಂದ್ರೆ ಏನು ತಿಳಿಯುತ್ತಾ? ಸಿವಿಲ್ ಇದು, ಅದೇನು ಅನ್ನೋದು ಹೇಳ್ತಾನೆ ಹೆಂಗೆ ಏನು ಅಂತ. ಕಾನೂನು, ಸಂವಿಧಾನ, ಕಾನೂನು ಹೆಂಗೆ ಬರ್ತೈತಿ, ಸಿವಿಲ್ ಲಾ ಏನು ಹೇಳ್ತೈತಿ, ಕ್ರಿಮಿನಲ್ ಲಾ ಏನು ಹೇಳ್ತೈತಿ, ಎಲ್ಲ ಹೇಳ್ತಾನೆ. ಟೈಮ್ ಬಿಂಗ್ ಅಪಾರ್ಚುನಿಟಿ ಕೊಟ್ಟರೆ ಈ ಅಬ್ರಾಹ್ಮನ್ ನಾನಾ ಕ್ರಾಸ್ ಮಾಡ್ತಾನೆ. ಇದು ಕಾನೂನು ಬಾಹಿರ ಬೇನಾಮಿ ಟ್ರಾನ್ಸಾಕ್ಷನ್, ಅಕ್ರಮವಾದಂಥ ಆಸ್ತಿ ಗಳಿಕೆ. CM ಅವರು ಅಕ್ರಮವಾಗಿ ಬೇನಾಮಿ ಆಸ್ತಿ ಗಳಿಸಿದ್ದಾರೆ, ಕುಟುಂಬದ ಹಿತಕ್ಕಾಗಿ ಗಳಿಸಿದ್ದಾರೆ ಅನ್ನೋ ಒಂದು ಆರೋಪ. ಮೂಢ ಹಗರಣ ಅಂದ್ರೇನು? ಮೂಢ ಹಗರಣ ಅಂದರೆ 2002ನೇ ಇಸ್ವಿಯಲ್ಲಿ ಅವರ ಧರ್ಮಪತ್ನಿಯವರಿಗೆ, ಸಿದ್ದರಾಮಯ್ಯ ಸರ್ ಅವರ ಧರ್ಮಪತ್ನಿಯವರಿಗೆ ಅವರ ತವರು ಮನೆಯವರು ಒಂದು ಗಿಫ್ಟ್ ಡೀಡನ್ನು ಮಾಡಿಕೊಡ್ತಾರೆ, ಒಂದು ಆಸ್ತಿನ. ಅದು ಆಸ್ತಿ ಎಷ್ಟಂದರೆ 3.5 ಎಕರೆ, 3.5 ಏಕರ್ಸ್. ಅದು ಬೆಲೆಯುಳ್ಳ ಆಸ್ತಿ. ಅದನ್ನು ಗೌರ್ಮೆಂಟ್ ಯಾವುದೋ ಉದ್ದೇಶಕ್ಕೆ ಅಕ್ವೈರ್ ಮಾಡ್ಕೊಳ್ತಿದೆ. ಅಲ್ಲಿ ಯಾವುದೋ ಒಂದು ನೀರಾವರಿನೋ ಯಾವುದಕ್ಕೆ ಹೋಗಿದೆ, ಅದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಇಟ್ ವಾಸ್ ಅಕ್ವಿಸಿಷನ್ ಅಂಡರ್ ಸೆಕ್ಷನ್ ಎಲ್ಲಿಯವೋ ಲ್ಯಾಂಡ್ ಅಕ್ವಿಷನ್, ಇದ್ರೊಳಗೆ ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ನೊಳಗೆ ಬರ್ತದೆ. ಸ್ಪೆಷಲ್ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಆರ್ AC ಆರ್ DC, ದೇ ಅಕ್ವೈರ್ಡ್ ಆಸ್ ಆನ್ ದ ಡೇ. ಅದನ್ನು ಅಕ್ವೈರ್ ಮಾಡ್ಕೊಂತಾರೆ 2002ರಲ್ಲಿ. ಹೌದು, ಮೋಡ್ ಆಫ್ ಟ್ರಾನ್ಸಾಕ್ಷನ್ ಹೇಗೆ ಬಂದಿದೆ? ಹೌದು, ಯಾರಾದರೂ ಸರ್ಕಾರಿ ಅಧಿಕಾರಿಗಳು ಇವರಿಗೆ ಕೆಲಸ ಮಾಡಿಸ್ಕೊಳಕ್ಕಾಗಿ ಕಪ್ಪ ಕಾಣಿಕೆಯ ರೂಪದಲ್ಲಿ ಅವರ ಧರ್ಮಪತ್ನಿಗೆ ಆಸ್ತಿಯನ್ನು ಗಿಫ್ಟ್ ಡೀಡ್ನಲ್ಲಿ, ಅಂದರೆ ದತ್ತುಯಿಂದ ಗಿಫ್ಟ್ ಡೀಡ್ ಆಗಿದೆ, ಅಂದರೆ ತವರು ಮನೆಯ ಸ್ವಯಾರ್ಜಿತ ಆಸ್ತಿ ಯಾರಿಗೆ ಸಂಬಂಧಪಟ್ಟದ್ದು? ಅವರ ಮಿಸಸ್ಸಿಗೆ ಸಂಬಂಧಪಟ್ಟದ್ದು. ಈ ಆಸ್ತಿಯನ್ನು ಸರ್ಕಾರ ಇದನ್ನು ಅಕ್ವೈರ್ ಮಾಡ್ಕೊಂಡ್ಮೇಲೆ ಮೂಡಾದವ್ರಿಗೆ ಕೊಡ್ತಾರೆ. ಮೂಡ ಅಂದರೆ ಇದು ಒಂದು ಅಂಡರ್ಟೇಕಿಂಗ್, ಗೌರ್ಮೆಂಟ್ ಪರ್ಮಿಷನ್ ಇರ್ತಕ್ಕಂಥ ಒಂದು ಕಂಪನಿ. ಈ ಏನು ಮೂಡ ಏನಿದೆಯಲ್ಲ, ಮೂಡಾದವರು ಒಂದು ಗೌರ್ಮೆಂಟ್ ಪರ್ಮಿಷನ್ ಅಂಡರ್ಟೇಕಿಂಗ್ನೊಳಗೆ ಇವರು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ, ಸೈಟ್ ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಕಂಪನಿ ಅದು. ಹಾಗಾದಾಗ ಈ ಇವರು ಧರ್ಮಪತ್ನಿಯವರು, CM ಅವರ ಧರ್ಮಪತ್ನಿಯವರು ಕಳೆಕೊಂಡ ಆಸ್ತಿಗೆ ಪರಿಹಾರವನ್ನು ಹಣದ ರೂಪದಲ್ಲಿ ಇವ್ರು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಮೂಡದವರು. ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಂಡು ಪ್ರೊಲಾಂಗ್, ಈಗ ನಮ್ಮವಲ್ಲ, ನಮ್ಮ ಆಸ್ತಿನ ಹೋಗಿದಾವೆ, ಏನು ಕೊಡೋದಲ್ರಿ, ಬೊಂಬು ಕೊಡೋದಲ್ಲ ಇವರು. ರೈತ ಪರ ಅಂತಾರೆ, ರೈತರು ನನ್ನ ಹೊಲನ ಹೋಗಿದೆ, ನಮ್ಮ ಅಪ್ಪ ಮಾಡಿದ ಪಿತ್ರಾರ್ಜಿತ ಆಸ್ತಿ ನಮ್ಮದು ಹೋಗಿದೆ, 1.5 ಎಕರೆ ಹೋಗಿದೆ. ಇನ್ನು ಮೊನ್ನೆನ ಒಂದು 5 ಲಕ್ಷನ ಬಂದಿದೆ ನಮ್ಮ ಕೋಪಾರ್ಷನರ್ಗೆ, ನಮ್ಮ ಚಿಕ್ಕಪ್ಪನ ಮಕ್ಕಳಿಗೆ ಬಂದಿದೆ, ನಮ್ಮದು ಬಂದಿದೆ, ನಾವು ತೊಗೊಂಡಿಲ್ಲ ಇನ್ನು. ನಮ್ಮದು ಒಂದು 5-6 ಗುಂಟೆ ಹೋಗಿದೆ ತುಂಗಾ ಮೇಲ್ದಂಡೆ ಚಾನಲ್ಗೆ. ನೀವು ನಮ್ಮ ಊರಿನ ಹೆಮ್ಮೆಯ ವಕೀಲರು, ತುಮ್ಮಿನಕಟ್ಟಿ, ಪ್ರಶಾಂತ್ ತುಮ್ಮಿನಕಟ್ಟಿ. ವೆರಿ ಗುಡ್. ಹಾಗಾದಾಗ ಈಗ ಇಲ್ಲೆಲ್ಲ ಹೋಗಿದ್ದಾವೆ, ಹಿರೇಕೆರೆ ತಾಲೂಕು, ರಾಣೆಬೆನ್ನೂರು ತಾಲೂಕು, ನಮ್ಮ ಹರಿಹರ ತಾಲೂಕಿನ ಒಂದು 500 ಎಕರೆ ಹೋಗಿದೆ. ಇವ್ಯಾವ ಇನ್ನೂ ಹಣ ಬಂದಿಲ್ಲ, ಸರ್ಕಾರ ಸರಿಯಾದ ರೀತಿ ಎಸ್ಟಿಮೇಟ್ ಮಾಡಿ ಕೊಟ್ಟಿಲ್ಲ, ನಮಗೂ ಕೊಟ್ಟಿಲ್ಲ. ಹಾಗೆ ಪ್ರೊಲಾಂಗ್ ಆಗಿ ದುಡ್ಡು ಕೊಡದೆ ಬಿಟ್ಟಿದ್ದಾರೆ.
ಹಾಗಾದಾಗ ಆ ಸರ್ಕಾರಿ ಹಣ ಬಂದಾಗ ಅದನ್ನು ಕೇಳಿಲ್ಲ ಇವರು. ಲ್ಯಾಂಡ್ ಅಕ್ವಿಷನ್ ಕೇಸ್ ಹಾಕ್ಬೇಕಾಯ್ತು, ಹಾಕಿದಾರೆ ಬಿಟ್ಟಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಆಸ್ತಿ ಕೊಡ್ರಿ, ಇಲ್ಲ ನಿಮ್ಮ ಕಂಪ್ನಿಯಾಗ ಅದರಷ್ಟೇ ಕಿಮ್ಮತ್ತಿನ ಸೈಟ್ ಕೊಡ್ರಿ ಅಂತ ಇವರು ಡಿಮಾಂಡ್ ಇಟ್ಟಿದ್ದಾರೆ. ಯಾರು? ಸಿದ್ದರಾಮಯ್ಯ ಸರ್ ಧರ್ಮಪತ್ನಿಯವರು. ಅದು 50-50 ಅಂತ ಬೇರೆ ಸ್ಥಳದಲ್ಲಿ ಸೈಟ್ ಕೊಟ್ಟಿದ್ದಾರೆ, 14 ಸೈಟನ್ನು ಕೊಟ್ಟಿದ್ದಾರೆ. ಅದು ಎಲ್ಲ ನಂಬರ್ 1 ಆಗಿದೆ, ನಂಬರ್ 2ದಾಗ ಯಾವೂ ಆಗಿಲ್ಲ. ಈ ಮೂಡಾದವರು ಹಾಗಾದರೆ ನಿಮ್ಮ ಜಮೀನಿನಲ್ಲಿ ನಾವು ಕೊಡೋದಿಲ್ಲ, ನಿಮ್ಮ ಜಮೀನು ಹಣನೂ ಕೊಡೋಕೆ ಆಗಿಲ್ಲ, ಕೊಟ್ಟಿಲ್ಲ, ಇಲ್ಲಿವರೆಗೂ ಪರಿಹಾರ ಕೊಟ್ಟಿಲ್ಲ ನಾವು. ಅದರ ಬದಲಾಗಿ ನಾವು ಅಷ್ಟೇ ಕಿಮ್ಮತ್ತಿನ ಆಸ್ತಿಯನ್ನು ನಾವು ಕೊಡ್ತೀವಿ ಎಂದು 3.5 ಎಕರೆ ಅಂದರೆ 3 ಎಕರೆ ಅಂದರೆ 40 ಗುಂಟೆಗೆ 1 ಎಕರೆ ಅಂತವೆ ನಮ್ಮ ಕಡೆ ಉತ್ತರ ಭಾರತದಲ್ಲಿ, ಉತ್ತರ ಕರ್ನಾಟಕದಲ್ಲಿ 40 ಗುಂಟಾಸ್ ಇಷ್ಟು 1 ಏಕರ್. 3.5 ಎಕರೆ ಅಂದರೆ ಎಷ್ಟಾಯ್ತು? 12 1 1.40 140 ಗುಂಟೆ ಜಾಗ ಆಯ್ತು. 1/4 ಗುಂಟೆಗೆ ಒಂದು ಸೈಟ್ ಇರ್ತದೆ. 40-30 ಸೈಟ್ ಐತಲ್ಲ, ಅದು 1/4 ಗುಂಟೆ 40-30 ಸೈಟು. 60-40 ಇದಾವಲ್ಲ, ಅವು 2.25 ಗುಂಟೆ. ಹಾಗೆ ಸೈಟುಗಳನ್ನು 14 ಸೈಟುಗಳನ್ನು ತಗೊಂಡಿದ್ದಾರೆ. ಅಲ್ಲಿಗೆ 14 28 ಗುಂಟೆ ಆಯಿತು. 2.25 ಗುಂಟೆ ಹಿಡಿದ್ರು, 2 ಗುಂಟೆ ಹಿಡಿದ್ರು, 30 ಗುಂಟೆ ಆಯಿತು. ಅಂದರೆ 3.5 ಎಕರೆ ಬದಲಿ ಅರ್ಧ ಎಕರೆ ಇವರಿಗೆ ಆದ ಲ್ಯಾಂಡ್, ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ತಗೊಂಡಿದ್ದಾರೆ ಇವರು. ಹಾಗಾದರೆ ಆವತ್ತಿನ ದಿವಸ ಅದು ಕಿಮ್ಮತ್ತು ಕಡಿಮೆ ಇರ್ಬೋದು. ಈಗ ಇವತ್ತೇನು ಮೂಡಾದಾಗ ಇವ್ರ ಸೈಟ್ ಇವ್ರ ಹೆಸರಿಗೆ ಅಲಾಟ್ ಆಗಿದಾವಲ್ಲ, ಇನ್ಸ್ಪೈಟ್ ಆಫ್ ದ್ಯಾಟ್ ದಿ ಲ್ಯಾಂಡ್ ಅಕ್ವಿಷನ್, ಆವತ್ತಿನ ದಿವಸ ಆ ಜಮೀನಿನ ಬೆಲೆ ಕಡಿಮೆ ಇರಬಹುದು, ಇವತ್ತು ಜಾಸ್ತಿ ಆಗಿದೆ. ಹಾಗಾದರೆ ಅವತ್ತಿನ ದಿವಸಕ್ಕೆ ಯಾವ ಅಕ್ವೈರ್ ಆದ ಡೇಟ್ಗೆ ಈ ಜಮೀನಿನ ಬೆಲೆ ಏಟಿತ್ತು ಆ ಬೆಲೆಗೆ ನೀವು ಕೊಡ್ರಿ. ಅವತ್ತಿನ ಡೇಟ್ಗೆ ಎಷ್ಟು? 3 ಲಕ್ಷ ರೂಪಾಯಿ ಎಕರೆ ತೊಗೊಂಡಿದ್ರಾ? ಆಯಿತು. ಅದೇ ಜಮೀನನ್ನು ಅದೇ ಅವತ್ತಿನ ದಿವಸಕ್ಕೆ ಈ ಜಮೀನಿಗೆ ಈಗೇನು ತೊಗೊಂಡ. ಹಾಗಾದರೆ 2002ರಲ್ಲಿ ಬಂಗಾರ ಎಷ್ಟಿತ್ತು? ಬಂಗಾರ ಆವಾಗ 4,000 ಇತ್ತು. ಇವತ್ತೆಷ್ಟಾಗಿದೆ? 70,000 ಆಗಿದೆ. ಹಂಗಾರೆ ಅವತ್ತಿನ ಬಂಗಾರ ಕೊಡ್ರಿಪ್ಪ, ಬಂಗಾರ ಕೊಡ್ರಿ ಅಂದ್ರೆ ನೋ ಕ್ವಶನ್ ಡಸಂಟ್ ಅರೈಸ್, ವ್ಯಾಲ್ಯೂಯೇಷನ್ ಡಸಂಟ್ ಅರೈಸ್. 3.5 ಎಕರೆಗೆ ಇವರು 28 ಗುಂಟೆ ಅಥವಾ 30 ಗುಂಟೆ ಅಂದರೆ 14 28 ಸೈಟ್ ಆಗ್ತವೆ. 30 ಗುಂಟೆ ಹಿಡ್ಕೊಳ್ರಿ ನೀವು. ಅಷ್ಟು ಸೈಟನ್ನು ಇವರು ತೊಗೊಂಡಿದ್ದಾರೆ, ಕೊಟ್ಟಿದ್ದಾರೆ. ಹಾಗಾದರೆ CM ಅವರು ಅಧಿಕಾರವನ್ನು ಬಳಸಿ ಬೇರೆ ಯಾರಿಗೋ ಒಂದು ಏನೋ ಮಾಡಿಸಿ, ಬೇರೆ ಯಾವುದೋ ಕಪ್ಪ ಕಾಣಿಕೆ ರೂಪದಲ್ಲಿ ಹಿಂದೆ ಒಂದು ಹುಬ್ಳ ವಾಚಿಗೆ ಈ ನಮ್ಮನೆ ಗುಬ್ಬು ಎಬ್ಸಿದ್ರಿ ಅವ್ರು. ತೊಳಬಂತ ಅಂತಾರೆ ಇವ್ರು BJP ಅವರು. ತೊಳಬಂತ ಅನ್ನೋರು ಹುಬ್ಳ ವಾಚ್ ಉಚ್ಚಿ ಸರ್ಕಾರದಾಗ ಇಡಮಟನ ಬಿಡಲಿಲ್ಲ ಇವರು. ಈಗ ಈ ಸೈಟ್ನು ಒಯ್ದು ವಿಧಾನಸೌಧದಾಗ ಇಡಬೇಕ್ರಿ ಈಗ ಸಿದ್ದರಾಮಯ್ಯ ಸರ್. ಇವ್ರು ಹೆಂಗ ಅಂದ್ರೆ BJP ಅವರು, ಇವರು ಅವ್ರ ಗಂಗಾಳದಾಗ ಕಚ್ಚತ್ ಬಿದ್ದಿರಲ್ರಿ. ಈ ನಮ್ಮ ಕಾಂಗ್ರೆಸ್ನವ್ರು ನೋಡಿದಾಗ ಗಂಗಾಳದಾಗ ಒಂದು ನೊಣ ಬೇಡ್ರಿ, ನೊಣ ಎದ್ದು ಕಾಣ್ತದೆ, ಕಣ್ಣಿಗೆ ಕಾಣಲಿಲ್ಲ ನೊರ್ಜಿದ್ರೆ ಅದು ಮೈಕ್ರೋಸ್ಕೋಪ್ ಹಾಕಿ ಹುಡುಕ್ತಾರೆ. ಕೊಡಿಗೆ ಅದು ಸಿಗಲಿಲ್ಲ ಅಂದ್ರೆ ಗೋಮೂತ್ರ ಹಾಕಿ ಹುಡುಕ್ತಾರೆ ರೀ. ಗೋಮೂತ್ರ ಹಾಕಿಬಿಟ್ರೆ ಅದು ದೊಡ್ಡದಾಗಿ ಕಂಡುಬಿಡ್ತೈತಿ. ಈಗ ನೊರ್ಜಕ್ಕೆ ಗೋಮೂತ್ರ ಹಾಕಲಿ ಇಷ್ಟು ದಪ್ಪ ಹಾಕತ್ತದು. ಮೈಕ್ರೋಸ್ಕೋಪ್ನೇ ವೈರಸ್ಸು, ಬ್ಯಾಸಿಲಿಸ್ಸು ಅವನವನು ಕಂಡುಹಿಡಿತಾರೆ. ಆರ್ಗ್ಯಾನಿಸಮ್ ಯಾವುದಿದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ಎಲ್ಲ ಕಂಡುಹಿಡಿತಾರೆ ಡಾಕ್ಟ್ರು. ಈಗ FSL ಇದು ಹೋಗ್ಬಿಟ್ರೆ CS ಇದ್ರೊಳಗೆ ಹೋಗ್ಬಿಟ್ರೆ ಸೆನ್ಸಿಟಿವ್, ಅದ್ರೊಳಗೆ ಹೋದರೆ ಕ್ರಿಯೇಟಿವ್ ಆ್ಯಂಡ್ ಸೆನ್ಸಿಟಿವ್ ಅಂತ ಹೇಳ್ತಾರೆ. ಕಲ್ಚರ್ ಆ್ಯಂಡ್ ಸೆನ್ಸಿಟಿವ್. ಕಲ್ಚರ್ ಅಂದರೆ ಯಾವ ಕಲ್ಚರಲ್ಲಿ ಆರ್ಗ್ಯಾನಿಸಮ್ ಬೆಳೆದಿದೆ ಅಂತ ಕಲ್ಚರ್ ಮಾಡ್ತಾರೆ ಅವರು. ಕಲ್ಚರ್ ಟೆಸ್ಟ್ ಮಾಡ್ತಾರೆ, ಬ್ಲಡ್ನಲ್ಲಿ ಇದೆ ಅಂಥೇಳಿ ಕಲ್ಚರು. ಮತ್ತು ಸೆನ್ಸಿಟಿವ್, ಅದಕ್ಕೆ ಮೆಡಿಸಿನ್ ಯಾವ್ದು ಕಂಡುಹಿಡಿಬೇಕು, ಯಾವ ಮೆಡಿಸಿನ್ಗೆ ಯಾವ ವೈರಸ್ ಆಯ್ತಿದೆ ಅಂಥೇಳಿ ಕಲ್ಚರ್ ಆ್ಯಂಡ್ ಸೆನ್ಸಿಟಿವ್ ಮಾಡ್ತಾರೆ. ಇವರು BJP ಅವ್ರು ಏನಾದ್ರಲ್ಲ ಗೋಮೂತ್ರ ಸಿಮಿಸ್ತಾರೆ ಅದ್ರ ಮೇಲೆ. ಆ ಮೂಡ ಹಗರಣದ 28 ಸೈಟ್ ಅದಾವಲ್ಲ ಅದ್ರ ಮೇಲೆ ಗೋಮೂತ್ರ ಹಾಕಿಬಿಟ್ಟಾರ. ಅವು ದೊಡ್ಡದಾಗಿ ಏನು ರೆಫೆಲ್ ಹಗರಣ ಐತಲ್ಲ ಅದಕ್ಕಿಂತ ದೊಡ್ಡದ್ರಿ, ಅದನ್ನ ಹಿಡಿಬೇಕ್ರಿ ಇವ್ರಿಗೆ. ಹಾಗೆ ಗೋಮೂತ್ರವನ್ನು ಸಿಂಪಡಿಸಿದ ಕೂಡಲೇ ಇವ್ರಿಗೆ ಎದ್ದು ಬಿಡ್ತಾವೆ. ಇವ್ರ ಹಗರಣ ಏನ್ರಿ, ಒಬ್ಬೊಬ್ಬರು ಅವು SLC PL ಅದಾವು,
10ನೇ ತರಗತಿ ಓದಿದವೆ ಅಂತವಲ್ಲ, 300-400 ಕೋಟಿ ಆಸ್ತಿ ಮಾಡಿದವು ಬೇನಾಮಿ ಒಳಗೆ. 10ನೇ ಕ್ಲಾಸ್ ಓದಿದ್ದೇನೆ ಅನ್ನೋವು 300-400 ಕೋಟಿ ಮಾಡಿದವು. ಇದು ಯಾವ ಅಡ್ರ ಬಡ್ರ ಹಿಂದಿ ಮಾಡೋಕ್ಕವಲ್ಲ, ಬಡ ಕಚಾರಿ ಹೋನ ಇದು ಹೋನ ಅಂತಂದೇಳಿ ಮಾತಾಡ್ತಾರಲ್ಲ ಇವ್ರು, ಮಾತಾಡಕ್ಕೆ ಹೋಗಾರ, ಹಿಂದಿ ಮಾತಾಡಕ್ಕೆ ಹೋಗಾರ, ಅವ್ರು ನೋಲಾಯ್ಸಕ್ಕೆ ಮಾಡಕ್ಕೆ ಹೋಗಾರ. ಹಿಂಗೆ ಏನಿಲ್ಲ, ಸೋತು ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಈಗ ಮಾಡಕ್ಕೆ ಹೊಂಟಾರ ಅಂದ್ರೆ ಅದಕ್ಕೆ ತ್ಯಾಪಿ ಹೆಚ್ಚಕ್ಕೆ ಹೊಂಟಾರ. ಟೇಲರು ಶರ್ಟ್ ಕೆಡಿಸಿರ್ತಾನ, ಅದಕ್ಕೆ ಮತ್ತೆ ತ್ಯಾಪಿ ಹೆಚ್ಚಿ ಸೂಜಿ ದಾರ ಹಾಕಿ ಹೊಲಿಯೋದು. ಇಲ್ಲಿ ಒಂದು ನಮೂನಿ ಮರ್ಯಾದೆ ಹೋಗ್ಬಿಟ್ಟತಿ. ಮರ್ಯಾದೆ ಹೋದ್ರೆ ಮೊನ್ನೆ ಬಜೆಟ್ನಾಗ ಏನು ಕೊಟ್ಟಿಲ್ಲ, ಅದನ್ನು ಮರ್ಸಕ ಪಾದಯಾತ್ರೆ, ಆ ಯಾತ್ರೆ, ಈ ಯಾತ್ರೆ, ಮೂಡಾಗರಣ, ಇದು ಅಬ್ರಾಹ್ಮನ್ ಕಂಪ್ಲೇಂಟ್ ಕೊಡಿಸಿರೋದು, ಇವೆಲ್ಲ ನಡೆದವ್ರಿ. ಇವೆಲ್ಲ ನಡೆದವು, ಕಂಪ್ಲೇಂಟ್ ಕೊಡಿಸೋದು ಮಾಡೋದು ಇವೆಲ್ಲವು. ಯಾರು ಕಂಪ್ಲೇಂಟ್ ಕೊಡಲ್ಲ, ಬ್ಯಾಕ್ ಬೋನ್ ಇಲ್ದಲೆ ಯಾರೋ ಒಬ್ಬನ ಹೋಗಿ ಏನೋ ಕೊಡಕ್ಕೆ ಹೋಗೋದಲ್ಲ. ಸೊ ಈಗ ಸ್ಯಾಂಕ್ಷನ್ ಅಂದ್ರೇನು, ಈಗೇನು ಹೊಸದಾಗಿ ಏನು ತಿದ್ದುಪಡಿ ಮಾಡಿದಾರೆ ಇಲ್ಲಿ, ವಕೀಲರಿಗೆ ಪಾಕೀಲರಿಗೋ ಜಡ್ಜಸ್ಗೋ ಎಲ್ಲರಿಗೂ ತಲೆನೋವು ಮಾಡಿ ಇಟ್ಟಿದ್ದಾರೆ ಇವರು. ಏನು ಮೊನ್ನೆ ಹೋಗಿ ಮ್ಯಾಲೆ ಕೂತ್ಕೊಂಡಾರೆ, ಏನೋ ಒಂದು ಅದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟು ಇರಬಾರ್ದು, ಇಂಡಿಯಾ ಅನ್ನೋದು ಇರಬಾರ್ದು, ಬ್ರಿಟಿಷರದು ಏನು ದೊಡ್ಡ ಕಡದು ಕಟ್ಟಿ ಹಾಕಿಬಿಟ್ಟಿದ್ದಾರೆ. ಅವು ಪ್ರಸ್ತುತವಾದ ಕಾನೂನುಗಳು ಎಲ್ಲ ವಕೀಲರಿಗೆ ಕ್ಲೈಂಟ್ಸ್ಗೂ ಬಯಾರ್ಟ್ ಆಗಿಬಿಟ್ಟಿದ್ವು ಅವು. ಈಗ ನಾವು ಏನಿದ್ರು 200 CRPC ಕೆಳಗೆ 197 ಕೆಳಗೆ ಅಂತ ಹಾಕ್ತಿದ್ವಿ, ಈಗ 218 ಅಂಕಿ ಬದಲಾವಣೆ ಮಾಡಿದ್ರಿ. ಬರೀ ತಲೆ ಕೆಡಿಸೋದೇ ಇವ್ರದ್ದು. ಭಾರತೀಯ ಸುರಕ್ಷಾ ಸಮಿತಿ ಅಂತ ಓದ್ಕೋಬೇಕಂತ. ನಾವೆಲ್ಲ ಅಗದಿ ಕಲ್ಚರ್ಡ್ ಆಗಿ, ಅಗದಿ ಫಸ್ಟ್ ಕ್ಲಾಸ್ ಮಾತಾಡೋರಾಗಿ ಅದನ್ನು ಪ್ರಕ್ರಿಯಾ ದಂಡ ಸಮಿತಿ ಅಂತ ಐತೆ, IPC ಭಾರತೀಯ ದಂಡ ಸಮಿತಿ ಅಂತಂದ ಓದ್ತು ಕನ್ನಡದಾಗ. ಇವರೇನು ಬಂಬು ಬದಲಾವಣೆ ಮಾಡ್ಬೇಕಾಗಿತ್ತು? ಇವ್ರೇನು ಕಡಿದ್ರು ಕಟ್ಟಿ ಹಾಕಿರೋದು ಏನು ಹೊಸ ಕಾನೂನು ತಂದ್ರೆ ಇವರು? ಸಾಕ್ಷತಾ ಎವಿಡೆನ್ಸ್, ಸಾಕ್ಷಿ ಕಾನೂನು, ಇಂಡಿಯನ್ ಎವಿಡೆನ್ಸ್ ಅಂತ ಹೋಗ್ತವೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ. ಏನು ದೊಡ್ಡ ಕಡಿದು ಕಟ್ಟಿ ಹಾಕಿಬಿಟ್ರು ಕೇಂದ್ರ ಸರ್ಕಾರದವರು. ಏನಾರು ಒಂದು ಅಭಿವೃದ್ಧಿ ಇಲ್ಲ, ಒಂದು ಎಂಥದೂ ಇಲ್ಲ. ಯಾವ ಪಾರ್ಶಾಲಿಟಿ, ಜನಾಂಗೀಯ ದಾಳಿ, ಜಾತಿ ಧರ್ಮದಲ್ಲಿ ತುಂಬೋದು, ಓಟಿಗೋಸ್ಕರ ಓಟ್ ಬ್ಯಾಂಕ್ ಮಾಡ್ಕೊಳ್ಳೋದು ಇವ ನಡೆದಗೋಸ್ಕರ. ಬರೀ ಇವ ಏನಿಲ್ಲ, ತಲೆ ಕೆಡಿಸೋದು. ಒಟ್ಟು ಮಂದಿ ಸುಮ್ಮನೆ ಇರಂಗಿಲ್ಲರಪ್ಪ. ನೋಟ್ ಬ್ಯಾನ್ ಮಾಡಿದೆ, ಪುಲ್ವಾಮಾ ದಾಳಿ ಮಾಡಿದೆ, ಇದನ್ನು ಸ್ವಿಸ್ ಬ್ಯಾಂಕ್ನಾಗ ರೊಕ್ಕ ತಗೊಂಬಂದೆ, ಹಡಗನಾಗ ಏನ್ರಿ ಒಂದು ತಿಂಗಳ ಗಂಟ್ಲೆ ಸ್ವಿಸ್ ಬ್ಯಾಂಕಿನ ಹಣ ಬಂತು. ಯಾರು ನೋಡಿರಿ ನೀವು ಇಂಡಿಯನ್ಸು? ಅಲ್ರಿ, ಇಂಡಿಯಾದ್ದು ಇವ್ರೇನು ಕಾಂಗ್ರೆಸ್ನವ್ರು ಅವ್ರು ಇವ್ರು ಒಯ್ದಿಟ್ಟಿದ್ರಲ್ಲ ಇದ್ರಾಗ ಸ್ವಿಸ್ ಬ್ಯಾಂಕ್ನಾಗ, ಸ್ವಿಟ್ಜರ್ಲ್ಯಾಂಡ್ನಾಗ ಸ್ವಿಸ್ ಬ್ಯಾಂಕ್ನಾಗ ಇಟ್ಟಿದ್ರಲ್ಲ, ಸುಮಾರು ಒಂದು 2-3 ಸಾವಿರ ಹಡಗಿನಲ್ಲಿ ನೋಟ್ಗಳು ತುಂಬ್ಕೊಂಬಂದ್ರು, ಹಣ ಬಂಗಾರ ಅದನ್ನು. ಆಮೇಲೆ ಗೂಡ್ಸ್ ಫ್ಲೈಟ್ ರೀ, ಗೂಡ್ಸ್ ಫ್ಲೈಟು ಒಂದು 3,000 ಫ್ಲೈಟ್ನ ಬಂದಿಳಿದವರು. ಅವು ಹೋಗಿ ಆ ಕೇರಳದಾಗ ಬಿದ್ವಲ್ಲ, ಕೇರಳದಾಗ ಹಾಕಿ ಇಳಿಸಿಬಿಟ್ರಿ ಅವು ನೋಟ್ಗಳು. ಅಲ್ಲಿ ತಗೊಳ್ರಿ ಎಲ್ಲ ಅದು ನೀರಾಗಿ, ಹಣ ಬಂಗಾರ ಎಲ್ಲ ನೀರಾಗಿ, ಹೊಳೆಯಾಗಿ, ಕೆರೆಯಾಗಿ, ಸಮುದ್ರ ಆಗಿ ಹರಡಿ ಎಲ್ಲ ಚಪಾಟಿ ಎಬ್ಬದು ಇಷ್ಟು ನಮೂನಿ ಇದಾತ್ರಿ. ಇದು ನೋಟ್ ಬ್ಯಾನ್ನಿಂದನೇ ನಾವು ಇನ್ನೂ ಬೆಲೆ ಏರಿಕೆಯಿಂದ ತಡ್ಕೊಂಡಿಲ್ಲ. ಪರಿಣಾಮ ಆಯ್ತು, ನಮ್ಮ ಮೇಲೂ ಆಯ್ತು, ವಕೀಲರ ಮೇಲೂ ಆಯ್ತು, ಎಲ್ಲ ನೌಕರದಾರಿಗೆ ಆಯ್ತು. ಪ್ರತಿ ಅಕೌಂಟಿಗೆ 15 ಲಕ್ಷ ಹಾಕ್ಯಾರಲ್ಲಪ್ಪ. ಇಷ್ಟೇಕರ್ ಮಸರ್ಕಲ್ ಭಾರತೀಯ ಹೆಮ್ಮೆ ಸಂಸತ್ ಭವನ ಮೊದಲ ಮಳೆಗೆ ಸೋರುತ್ತಿದೆ. ಅಲ್ರಿ, ಅದ ಸೋರಿಲ್ಲ, ಗೋಮೂತ್ರ ಸಿಂಪರಣೆ ಮಾಡ್ಯಾರ. 1ನೇ ವರ್ಷ ಅದ ಕಂಪ್ಲೀಟ್ ಕರೆಕ್ಟಾಗಿ ಸೋರಬಾರ್ದು ಅಂತ ನೀವು ತಪ್ಪು ತಿಳ್ಕೊಂಡಿರಿ ಭಾರತದ. ಅದು ಭಾರತದ ಸಂಸತ್ ಭವನ ಏನೈತಲ್ಲ, ಅಚ್ಚುಕಟ್ಟಾಗಿ ಒಳ್ಳೆ ರೋಡ್ ಟೆಕ್ನಿಕಲ್ ತರಿಸಿದಾರಲ್ಲ, ತಂಪಾಗಲಿ, ಕೆಳಗೆ ಒಳಗಿದ್ದವ್ರಿಗೂ ಸಹಿತ ಮಳೆ ಗೊತ್ತಾಗಬೇಕು. ಅದಕ್ಕೆ ಅಲ್ಲಿ ಗೋಮೂತ್ರವನ್ನು ಇದು ಮಾಡಿದ್ದಾರೆ, ಸ್ವಲ್ಪ ಮಳೆನೂ ಬರ್ತದೆ. ಮಳೆ ಬಂದರೂ ಬೀಳ್ಬೇಕು, ಸೂರ್ಯನ ಕಿರಣಗಳು ಬಿಡಂಗೆ ಹಂಪಿಯಲ್ಲಿ ಮಾಡಿದಾರಲ್ಲ ಸೈಂಟಿಫಿಕ್ ಆಗಿ. ಚೆನ್ನೋ ಹಿರೇಮಠ ಏನೋ ನಿಂದುತ್ತಾರ, ಲೇ ಹಿರೇಮಠ ಮುಚ್ಕೊಂಡಿರಲೇ, ಯಾವನ್ ನೀನು ಗೊತ್ತಾಯ್ತು ನಿನಗೆ? BJP ಬಂಬೋ ಏನು ಮಾತಾಡ್ತಾರೆ ಇವರು. ಆ ಮೊನ್ನೆ ಗಡ್ಡದೇವ್ರ ಮಠ ಎಲೆಕ್ಷನ್ ನಿಂತರು ಓಟ್ ಹಾಕಿಲ್ಲ ಇವರು, ನೀಚ್ಗಳು. ನೀಚ, ಓಟ್ ಹಾಕಿಲ್ಲ ನೀನು ಗಡ್ಡದೇವ್ರ ಮಠಕ್ಕೆ ಕಾಂಗ್ರೆಸ್ನ ಟಿಕೆಟ್ ಕೊಟ್ಟದಾರ. ನಾಚಿಕಾಗದಲ್ಲ ನಿನಗೆ? ನಾವೆಲ್ಲ ಗಡ್ಡದೇವ್ರ ಮಠಕ್ಕೆ ದುಡ್ದವಿ, ಏನೋ ನಿಂದು ತರಲಿ ಅಂತ ಬಂದ, ನಿಂದೇನಲ್ಲಿ?
ಸೊ ಗುಡ್ ನೈಟ್ ಸರ್, ಶ್ರೀಶೈಲ ಉಳ್ಳಾಗಡ್ಡಿ. ನಮಸ್ಕಾರ ರೀ ಸರ್. ಇವತ್ತು ನಂದು ಬರ್ತ್ಡೇ ಇದೆ, ವಿಶ್ ಮಾಡಿ. ಯಾರಪ್ಪ ನೀವು? ನವೀನ್ ಹ್ಯಾಪಿ ಬರ್ಡೇನಪ್ಪ. ನಮಸ್ಕಾರ, ಹ್ಯಾಪಿ ಬರ್ಡೇ. ರಮೇಶ್ ರಾಮು, ನಾಗರಾಜ್ ಕುಡ್ಕಲಿ, ಜೈ ನಾಗರಾಜ್ ಕುಡ್ಕಲಿ. ದಿನೇಶ್ ಉಪ್ಪಾರ್, ಊಟ ಸರ್ ಅಣ್ಣ ಆಗಿದೆಯಪ್ಪ. HR G ನಿಮ್ಮ ಅಭಿಮಾನಿ ಸರ್. ನಮಸ್ಕಾರ ರೀ HR G. ರಮೇಶ್ ರಾಮು ನಮಸ್ಕಾರ. ಸೊ ಇನ್ನೂ ಅನೇಕ ಜನ ಕಾಮೆಂಟ್ ಮಾಡಿದ್ದಾರೆ. ದೇವರಾಜ್ ಗೌಡ ನಮಸ್ಕಾರ ರೀ, ಊಟ ಆಯ್ತಾ? ಸಿದ್ದು ನ್ಯಾಮಗೌಡ, ಮಂಜುನಾಥ್ ಬಗಲಿ, ದೇವರಾಜ್ ಗೌಡ, ರಾಮ್ ಕುಮಾರ್ ಯಾರಿದ್ದಾರೆ? ದೇವರಾಜ್ ಗೌಡ, ಸಿದ್ದು, ದೇವರಾಜ್ ಗೌಡ. ನಾಯಿ ಮಾಂಸ, ಕುರಿ ಮಾಂಸ ಅಲ್ರಿ. ಕುರಿ ಪಾಪ ಆ ಕಡೆಯಿಂದ ರಾಜಸ್ಥಾನ್ ಕುರಿ ಇರೋದ ಹಂಗದು, ನಾಯಿ ಟೈಪ ಇರ್ತದೆ ಅದು ಬಾಲ ಹಂಗಿರ್ತದೆ. ತಗೊಂಡು ಸುಮ್ಮನೆ ಪಾಪ ರುಬ್ಬಿಸ್ಕೊಳಕ ಎಲ್ಲ. ಆದರೆ ಇದು ಒಂದು ಮಾತು ಹೇಳೋದು ಪಾಪ, ಈ ಗೋರಕ್ಷಕರು ಈಗ ಕುರಿ ಅಂದ್ರೆ ಲಕ್ಷ್ಮೀ ರೀ. ಅದು ಕುರಿ ಅಂದ್ರೆ ಲಕ್ಷ್ಮೀನ ಹೋಗಿ ಆಮೇಲೆ ಈ ನಾಯಿನ ಮರ್ಡರ್ ಮಾಡಿ ತಗೊಂಬಂದು ಇಲ್ಲಿ ಮಾಡೋದನ್ನು ತಡೆದದ್ದು ಒಳ್ಳೇದು ಪಾಪ. ಆದರೆ ಅವರು ಚಂದನ್ ACP ಅವರು ಇವ್ರಿಗೆ ಹೊಡೆದು ತಪ್ಪು. ಅದು ಎಡಗಾಲಿಗೆ ಹೊಡೆದಾರಲ್ಲ. ಜೌಗಡಿಯಂಗೆ ಹೊಡೆದಾರಪ್ಪ. ಹಂಗೆ ಹೊಡಿಬಾರ್ದು. 8 ಹೊಡೆತ ಹೊಡೆದ್ರಂತ. 8 ಹೊಡೆತ ಹೊಡೆದಾರ. ತಪ್ಪು ಬಿಡ್ರಿ, ಅದು ಹೊಡಿಬಾರ್ದು. ಹಿಂಸೆ ಮಾಡಬಾರ್ದು. ಕಾನೂನ್ಯಾಗ ಹಿಂಸೆ ಮಾಡಬಾರ್ದು. ಒಂದು ಸ್ವಲ್ಪ ನಾಯಿ ಬಂದ್ ಮಾಡಿಬಿಡ್ರಿ. ಏನಾಗೈತೆ ನಾವು ಏನಕತ್ತೇನ? ಈಗ ಆ ನಾಯಿ ಏನಾಗೈತಲ್ರಿ, ಟಾಕ್ 8,500 ಟಕ್ 8,500. ನಾವು ಗೆದ್ರೆ ಹಾಕ್ತಿದ್ವಿ. ಲೋಕೇಶ್ ರಿಲಯನ್ಸ್ ನಾವು ಗೆದ್ರೆ ಹಾಕ್ತಿದ್ವಪ್ಪ. ವಾಲ್ಮೀಕಿ ಹರಣದ ಬಗ್ಗೆ ಹೇಳಿ. ನಾನು ನಿಮ್ಮ ಅಭಿಮಾನಿ ಸರ್, ನವೀನ್. ಎಷ್ಟು ಸರಿ ಹೇಳ್ತೀರಿಪ್ಪ? ಸುಜಿತ್ ಭಟ್. ಈಗ ಈ ನಾಯಿ ರಕ್ಷಣೆ ಮಾಡಕ್ಕೆ ಹೋದರು, ಅವರಿಗೆ ಹೊಡೆದ್ರಲ್ಲ ಚಂದನ್ ACP ಅವರು, ತಪ್ಪದು. ಆದರೆ ಸಿಂಹ ಬಂದುತ್ತಲ್ಲ ಇದರಿಂದ, ಪೇಪರ್ ಸಿಂಹ. ಅವನಿಗೆ ನಾವು ಪೇಪರ್ ತಿಮ್ಮಣ್ಣ ಅನ್ನೋದ ಯಾವಾಗಲೂ. ಇಲ್ಲಿ ಪೇಪರ್ ತಿಮ್ಮಣ್ಣ ಟಿಕೆಟ್ ಸಿಗೋದಲ್ಲ ಅಂದಿದ್ದೆ, ಸಿಕ್ಕಲ್ಲ. ಜಯಸಿಂಹ ಅದರಲ್ಲ, ಪ್ರತಾಪ್ ಸಿಂಹ ಆ್ಯಂಡ್ ಕಂಪ್ನಿ ಇದರಿಂದ ಬಂದಿದ್ರು. ಇದರಿಂದ ಮೈಸೂರಿನಿಂದ ಬೆಂಗಳೂರಿಗೆ ಬಂದು ಚಂದನ್ ಅವರು, ನಾನು ಇರ್ಬೇಕು ಸ್ಟೇಷನ್ನಾಗ, ನೀವು ಇರ್ಬೇಕು ಅಲ್ರಿ. ಪೊಲೀಸರು ಹೆದರಿ ಓಡೋಗ ಕೊಟ್ಟ ನನ್ನ ಕಾಕಿನ ಅಲ್ರಿ. ಕಾಕಿ ಒಬ್ಬ PC ಹೆದರಿ ಓಡೋಗೋದಿಲ್ಲ. ಒಬ್ಬ ಮ್ಯಾಜಿಸ್ಟ್ರೇಟಿಂದ ಒಬ್ಬ PCಗೆ ಅರೆಸ್ಟ್ ವಾರೆಂಟ್ ಬಂತು ಅಂದ್ರೆ ಹಿಡ್ಕೊಂಡು ಕೊಳ್ಪಟ್ಟು ಹಿಡಿದು ಬೇಡಿ ಹಾಕ್ಯಂದು ಹಿಡ್ಕೊಂಡು ಹೋಗೋಷ್ಟು ಪವರ್ ಅವ್ರಿಗಿರ್ತದೆ. ಚಂದನ್ ಅವ್ರಿಗೆ, ಇಟ್ ಈಸ್ ನಾಟ್ ಪರ್ಸನಲ್. ದಿ ಎವಿಡೆನ್ಸ್ ವಾರಂಟೆಡ್ ಟು ಅರೆಸ್ಟ್ ದಿ ಪರ್ಸನ್. ಹೊಡೆದಿದ್ದಾರೆ ಅಂದರೆ ನಾನು ನಂಬಂಗಿಲ್ಲ. ಅವರು ಹೊಡೆಯೋ ಆಫೀಸರ್ ಅಲ್ಲ. ಅಕಸ್ಮಾತ್ ಹಿಡಿಯಕ್ಕೆ ಮಾಡಿದಾಗ ಇವ್ರು ಬಿದ್ದಿರ್ಬೋದು, ಏನಾದರೂ ಮಾಡ್ಕೊಂಡಿರ್ಬೋದು, ಅದಕ್ಕೆ ಹೊಡೆದಾರ ಅಂತ ಹೇಳಿರ್ಬೋದು. ಅಕಸ್ಮಾತ್ ಹೊಡೆದಿದ್ರೆ ಪ್ರತಾಪ್ ಸಿಂಹ, ಅದಕ್ಕೆ ಕಾನೂನು ಏನಿದೆ ಅಂದರೆ, ಇದೇ 200 CRPC ಕೆಳಗೆ ಅಥವಾ 218 ಕೆಳಗೆ. ಈಗ ಹೊಸ್ದಾಗ ಏನು ನೀವು ಮಾಡಿದ್ದೀರಲ್ಪ ಪೇಪರ್ ತಿಮ್ಮಣ್ಣ, ನಿಮ್ಮ ಕೇಂದ್ರ ಸರ್ಕಾರ ಮಾಡಿದೆಯಲ್ಲ, ಭಾರತೀಯ ಸುರಕ್ಷಾ ಸಮಿತಿ ಐತಲ್ಲ ಅಧಿನಿಯಮ, ಅದ್ರ ಕೆಳಗೆ ನೀವು ಸ್ಯಾಂಕ್ಷನ್ ತಗೊಂಡು, ಪರ್ಮಿಷನ್ ತಗೊಂಡು, 218 ಕೆಳಗೆ ಪರ್ಮಿಷನ್ ತಗೊಂಡು ನೀವು ಪ್ರೈವೇಟ್ ಕಂಪ್ಲೇಂಟನ್ನು ಹಚ್ಚಬೇಕು. ಇಲ್ಲ ಅವ್ರ ಮೇಲೆ SP ಅವ್ರಿಗೆ ಕಂಪ್ಲೇಂಟ್ ಕೊಡ್ರಿ, ಚಂದನ್ ಅವ್ರ ಮೇಲೆ. ಹೊಡೆದಾರ, ಕಾಲು ಮುರಿದ್ರೆ 326 ಕತಿ, ಓಲ್ಡ್ ಆ್ಯಕ್ಟ್ನ ಹೇಳೋದು. ಅದು ಹಾಫ್ ಮರ್ಡ್ರ್ ಕತಿ. ಅಥವಾ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ಬಾಯ ಗುಂಡು ಪಂಡು ಇಟ್ಟು ಲಾಠಿ ತಗೊಂಡು ಹೊಡೋದು, ಲಾಠಿ ಎಲ್ಲೆಲ್ಲರ ತುರುಕಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅಂದ್ರೆ 307 ಹಾಕ್ಬೇಕಾಯ್ತು ಚಂದನ್ ಅವ್ರ ಮೇಲೆ. ಪ್ರಯರ್ ಟು ದ್ಯಾಟ್ ಗೌರ್ಮೆಂಟ್ ಸರ್ವೆಂಟ್ಗೆ ಇದಾಗಬೇಕಾದ್ರೆ ಸ್ಯಾಂಕ್ಷನ್ ತೊಗೋಬೇಕು ನೀವು. ಅವ್ರ ಮೇಲಾಧಿಕಾರಿಗಳು SP ಅವರಿಗೆ ಒಂದು ಅರ್ಜಿ ಕೊಡ್ರಿ. ಅರ್ಜಿ ಕೊಟ್ಟು ಪರ್ಮಿಷನ್ ತೊಗೊಂಡು ಡಾಕ್ಟರ್ ಸರ್ಟಿಫಿಕೇಟ್ ತೊಗೊಳ್ರಿ. ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಇದರಲ್ಲಿ ಗಾಯ ಆಗಿದೆ, ಯಾವ್ಯಾವ ಇದರಲ್ಲಿ ಕೋಲು ಪಾಲು ತಿವಿದಿದ್ದಾರೆ, ಯಾವ್ಯಾವ ಭಾಗದಲ್ಲಿ ಕೋಲು ಆಡಿಸಿದ್ದಾರೆ, ಯಾವ್ಯಾವ ಭಾಗದಲ್ಲಿ ಹೊಡೆದಿದ್ದಾರೆ, ಎಡಗಾಲಿಗೆ ಹೊಡೆದ್ರೋ ಬಲಗಾಲಿಗೆ ಹೊಡೆದ್ರೋ, ಆ ಕಾಲುಗಳಲ್ಲಿ ಏನಾಗಿದೆ ಗಾಯ,
ಅದನ್ನೆಲ್ಲ ಡಾಕ್ಟ್ರು MLC ಒಳಗೆ ಕೊಡ್ತಾರೆ. MLC ಕೇಸ ಮಾಡ್ಬೇಕು, ಪೊಲೀಸ್ ಹೊಡೆದಾರ ಅಂತಂದು ಅಲ್ಲಿ ಬರ್ಸ್ಬೇಕು ಡಾಕ್ಟ್ರ್ ಹತ್ರ ನಾ ಜಾರಿ ಬಿದ್ದೆ ಅಂತ ಬರೆಸಿ ಮತ್ತು ಮ್ಯಾಜಿಸ್ಟ್ರೇಟ್ ಹತ್ರ ಹಾಜರು ಮಾಡಿದಾಗ ಅಲ್ಲಿ ಏನಾರು ಹೇಳಿ ಮಾಡಿದರೆ ಕೇಸ್ ಆಗೋದಲ್ಲ. ಯಾಕಂದರೆ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಹಾಜರು ಮಾಡಿದಾಗ ಪೊಲೀಸರು ಏನಾರ ಕಿರುಕುಳ ಕೊಟ್ಟರೆ ಅದನ್ನ ಇಲ್ಲ ಅಂತ ಹೇಳಿರ್ತಾರೆ ಇವರು. ಆಮೇಲೆ ಬೇಲ್ ಮೇಲೆ ಹೊರ ಬಂದಿರ್ತಾರೆ ಇವರು, ಅಥವಾ ಪೊಲೀಸ್ ಬೇಲ್ ಮೇಲೆ ಹೊರ ಬಂದಿರ್ತಾರೆ. ಸೊ ಬೇಲ್ ಬಾಂಡ್ ಬರ್ಕೊಡ್ಬೇಕಾದ್ರೆ ಅದರಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಪೊಲೀಸರು ಅಂದರೆ ಇಲ್ಲ ಅಂತ ಬೆರೆದು ಬಂದಿರ್ತಾರೆ. ಆದರೆ ಅಲ್ಲಿ ಹಿಂಸೆ ಕೊಟ್ಟಿದ್ದಾರೆ, ನಮಗೆ ಹೊಡೆದಾರ ಬಡಿದಾರ ಅಂತ ಬರೆಸಿದ್ರೆ ನೀವು ನಿಮ್ಮ ಕೇಸ್ ಸ್ಟ್ಯಾಂಡ್ ಆಗ್ತೈತಿ. ಅದಕ್ಕೆ ನೀವು ಒಬ್ಬ ಲಾಯರ್ ನೀಡ್ರಿ, ಲಾಯರ್ ಇಟ್ಟು ಮಾಡಿರಿ. ಅದು ಬಿಟ್ಟು ಇರಬೇಕೋ ಚಂದನಲ್ಲಿರಬೇಕೋ ಅಲ್ಲಿರ್ಬೇಕೋ, ಚಂದನೇ ನಾ ಪೊಲೀಸ್ ಸ್ಟೇಷನ್ ಇರ್ಬೇಕು, ಪಗಾರ ನೀನು ಕೊಡ್ತೀನೋ ಪೇಪರ್ ತಿಮ್ಮಣ್ಣ ಚಂದನ್ ಅವ್ರಿಗೆ. ಹೀ ಈಸ್ ಗೌರ್ಮೆಂಟ್ ಸರ್ವೆಂಟ್, ಹೀ ಈಸ್ ರೆಪ್ರೆಸೆಂಟಿಂಗ್ ದಿ ಸ್ಟೇಟ್ ರೆಪ್ರೆಸೆಂಟಿಂಗ್ ದಿ ಆಲ್ ಪೀಪಲ್ಸ್. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ನಡೆಯುವ ಸರ್ಕಾರ. ಅಲ್ಲಿ ವಿನಯ್ RM ನನಗೆ ಒಂದು ಸಲನೂ ರಿಪ್ಲೈ ಮಾಡಿಲ್ಲ. ಏನು ಮಾಡಾಕತ್ತೆ ನೋಡಪ್ಪ ವಿನಯ್, ನಾನು ಸಬ್ಜೆಕ್ಟ್ ಕಡೆಗೆ ಇದಿರ್ತತ್ತು ಮರೆಯ. ಏನಪ್ಪ ಒಣ ರೊಟ್ಟಿ ಕಡ್ಕಲ್ ರೊಟ್ಟೆ, ನೀನು ಒಣ ರೊಟ್ಟಿ ಅಂತೀವ್. ಹಿಂಗೆ ಒಣ ರೊಟ್ಟಿ ಕಡ್ಕಲ್ ರೊಟ್ಟಿ ಹಿಂಗೆ ಮೆಸೇಜ್ ಮಾಡ್ಕೊಂಡ ಇವನು ಸ್ವಾಮಿ ಹೋಗಿದ್ದು ಹೆಂಗೆ ಬೇಕಂಗೆ ಇದು ಮಾಡಿ. ನಿಮ್ಮ ಅಭಿಮಾನ ತುಂಬ ಅದ್ಭುತ ಸರ್, ಆ್ಯಕ್ಟಿಂಗ್ ವಿಡಿಯೋ ಹೆಚ್ಚು ಮಾಡಿ ಸರ್. ಪುರಾಣಿಕ್ ಶೇರಿಂಗ್ ಬಿ ಪುರಾಣಿಕ್. ಸೊ ಇದು ಮುಗಿಸ್ತದಪ್ಪ. ಆದ್ದರಿಂದ ಈ ನಾಯಿಗಳನ್ನು ರಕ್ಷಣೆ ಮಾಡುವಂಥವ್ರು ಎಲ್ಲ ಬೀದಿ ನಾಯಿಗಳನ್ನ ಹಿಡ್ಕೊಂಡೋಗಿ ಒಂದು ಗೋಶಾಲೆಯ ಟೈಪು ನಾಯಿ ಶಾಲೆ ಅಂತ ತೆಗಿಯೋಕೆ ನನ್ನ ಸಲಹೆ ಇದೆ. ಅದಕ್ಕೆ ನಾನು 10,000 ರೂಪಾಯಿ ಫಂಡ್ ಕೊಡ್ತೀನಿ. ನಾಯಿ ರಕ್ಷಣಾ ಶಾಲೆ, ನಾಯಿ ಶಾಲೆ ಗೋರಕ್ಷಣೆ ಮಾಡಿದಾರೆ ಬಿಡ್ರಿ. ಲಕ್ಷಾಂತರ ಗೋವುಗಳನ್ನು ರಕ್ಷಣೆ ಹಾಕಿ ದಿನ ಹುಲ್ಲು ತರೋದು, ಅವಕ್ಕೇನು ಹಾಕೋದು, ಮೈ ತೊಳೆಯೋದು, ಏನು ಈ ಜರ್ಮನ್ ಶೆಫರ್ಡ್ ನಾಯಿ ಸಾಕಿದಂಗೆ ಸಾಕ್ತಾರೆ. ನಾವೆಂಗೆ ನಾಯಿಗೆ ಅದು ಇದು ಹಾಕ್ತೇವೆ, ಸೋಪಚ್ಚಿ ಮೈ ತೊಳಿತೇವೆ. ಹಾಗೆ ಗೋವುಗಳನ್ನು ದಿನಾ ಸೋಪಚ್ಚಿ ಮೈ ತೊಳಿತಾರೆ ರೀ ಇವರು. ಲಕ್ಷಾಂತರ ಇವರು ಇವರು ಇದು ಮಾಡಿರೋದು, ಲಕ್ಷಾಂತರ ಸಾಕಿದ್ದಾರೆ. ರೈತರು ಯಾರು ಸಾಕಿಲ್ಲ ಬಿಡ್ರಿ, ರೈತರೆಲ್ಲ ಏನೀಗ ರೈತರೆಲ್ಲ ಕಸಾಯಕಾರಿ ಮಾರಿದಾರಂತ ಇವ್ರ ಅಲಿಗೇಷನ್ನು. ನಾವು ರೈತರು ಹೊಟ್ಟೆ ಹುಟ್ಟಿದ್ದೇವೆ, ನಾವು ಮಾಡಿರೋ ಗೋ ಸಗಣಿ ಅದನ್ನೆಲ್ಲ ಬಳದ್ರ ನಾವು, ಗ್ವಾತ ಹೊತ್ತು ಹೋಗಿ ಇದಕ್ಕೆ ಹಾಕಿರೋ ನಾವು. ಆದರೆ ಇವರು ನಾಯಿ ಶಾಲೆ ತೆಗೆದ್ರೆ ನಾಯಿ ರಕ್ಷಣೆ ಆಗ್ತತಿ. ಆದ್ದರಿಂದ ಒಳ್ಳೇದಾಗ್ತದೆ, ಆ ರೀತಿ ಮಾಡಿದರೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ದೆನ್ ಏನಪ್ಪ ಅಂದರೆ ಈಗ ಈ ನೋಟಿಸಿಗೆ ಬರ್ತಾನೆ. ಈ ಕಂಪ್ಲೇಂಟ್ ಯಾರೋ ಒಬ್ಬನ ಅಬ್ರಹ್ಮನ ಕಂಪ್ಲೇಂಟಿನ ಆಧಾರದ ಮೇಲೆ ಅವರು ಸ್ಯಾಂಕ್ಷನ್ ಕೇಳಿದ್ದಾರೆ. ಯಾವ ಸರ್ಕಾರ ಕೇಳಿಲ್ಲ, ಕೇಂದ್ರ ಸರ್ಕಾರ ಕೇಳಿಲ್ಲ, ಯಾವ ಆಫೀಸರ್ ಕೇಳಿಲ್ಲ, ಅಥವಾ ಯಾವುದಾದ್ರೂ ಒಂದು ಕಂಪನಿ ಕೇಳಿಲ್ಲ. ಇವನೊಬ್ಬ ಇಂಡಿಪೆಂಡೆಂಟ್ ಪರ್ಸನ್ನು, ಒಬ್ಬ RTA ಕಾರ್ಯಕರ್ತ ಇವನು ಕೇಳಿದಾನೆ. ಇದಕ್ಕೆ ಅದನ್ನು ದೊಡ್ಡ ಗಂಡಾಂತರವಾಗಿ ಪರಿಗಣಿಸಿ ಸಾವಿರಾರು ಲಕ್ಷಾಂತರ ಪೆಟಿಷನ್ಸು ಅಲ್ಲಿದ್ದಾವೆ. ಲಕ್ಷಾಂತರ ಪೆಟಿಷನ್ಸು ರಾಜ್ಯಪಾಲರ ಮುಂದದಾವೆ. ನಾನು ನಮ್ಮನೆ ಮೇಲೆ ದಾಳಿ ಮಾಡಕ್ಕೆ ಬಂದರ ಮೇಲೂ ಕೊಟ್ಟ ಪೆಟಿಷನ್ ಅವ್ರ ಮುಂದಿದೆ. ಅವು ಯಾವಕ್ಕೂ ಇನ್ನೂ ಸ್ಯಾಂಕ್ಷನ್ನು ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ. CM ಅವ್ರ ಮೇಲೆ ಕೊಡಲಿಕ್ಕೆ ಆಲ್ರೆಡಿ ಹಿ ಇಶ್ಯೂಡ್ ದಿ ನೋಟಿಸ್ ಇಮಿಡಿಯೇಟ್ಲಿ ಆ್ಯಸ್ ಹರಿಲಿ ಇಶ್ಯೂಡ್ ದಿ ನೋಟಿಸ್. ರಾಜ್ಯಪಾಲರು ಅದು ತುರ್ತಾಗಿ ಹಾಕಿದ್ದಾರೆ. ಆಯಿತು. ಈಗ ಕೌನ್ಸಿಲ್ ಆಫ್ ಮಿನಿಸ್ಟ್ರಿಗೆ ತನ್ನದೇ ಆದಂಥ ಡಿಸ್ಕ್ರಿಷನರಿ ಪವರ್ ವೇಸ್ಟೆಡ್ ಇಡ್ತಿದೆ ಹೌಸ್. ಅಲ್ಲಿ ವಿಧಾನಸೌಧದ ಕೌನ್ಸಿಲ್ ಆಫ್ ಮಿನಿಸ್ಟ್ರು, ಮಂತ್ರಿಮಂಡಲ, ಸಂಪುಟ ಸಭೆಗೆ ತಮ್ಮದೇ ಆದ ತೀರ್ಮಾನ ಮತ್ತು ಅದಕ್ಕೆ ಬದ್ಧತೆ, ಸಾಧಕ ಬಾಧಕ ಅವು ಸಹಿತ ಒಂದು ಕ್ವಾಜಿ ನೇಚರ್ ಇರ್ತವೆ. ದಿ ನ್ಯಾಚುರಲ್ ಪ್ರಿನ್ಸಿಪಲ್ಸ್ ಆಫ್ ಜಸ್ಟಿಸ್. ಅದರ ಕೆಳಗೆ ನೋಟಿಸಿಗೆ ಉತ್ತರವನ್ನು DK ಶಿವಕುಮಾರ್ ಅವರು ಮತ್ತು ಅವ್ರ ಕಂಪ್ನಿ ಕೊಟ್ಟಿದ್ದಾರೆ. ಉತ್ತರನ ಇವ್ರಿಗೆ ಕೊಟ್ಟಿದ್ದಾರೆ. ಈಗ ಒಂದನೇ ಸರಿ ಕಳಿಸಿದಾಗ ಅವರು ರಿಜೆಕ್ಟ್ ಮಾಡ್ಬೋದು. ಮತ್ತು ಎರಡನೇ ಸರಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕಳಿಸಿದಾಗ ಗವರ್ನರ್ ಅವರು ಒಪ್ಪಲೇಬೇಕಾಗ್ತದೆ. ಒಂದು ಸರಿ ವಿಧೇಯಕವನ್ನು ಇವರು ಸಚಿವ ಸಂಪುಟದ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಅಗೇನ್ ದಿ ಗವರ್ನರ್ ವುಡ್ ಇಶ್ಯೂ ದಿ ನೋಟಿಸ್ ಟು ದಿ CM ಆರ್ ದಿ ಸೆಕ್ರೆಟರಿ ಆಫ್ ದಿ ಗೌರ್ಮೆಂಟ್ ಕೊಡ್ಬೋದು. ರಾಜ್ಯ ಸರ್ಕಾರದ ಸೆಕ್ರೆಟರಿ ಅವರಿಗೆ
ಪ್ರಧಾನ ಕಾರ್ಯದರ್ಶಿಯವರಿಗೆ ಇನ್ನೂ ಒಮ್ಮೆ ನೋಟಿಸ್ ಕೊಡಬಹುದು ಈ ಉತ್ತರ ಆದಮೇಲೆ. ಆಗಲೂ ಇವರು ಕೌನ್ಸಿಲ್ ಆಫ್ ಮಿನಿಸ್ಟರ್ ಮತ್ತು ಅದೇ ನಿರ್ಣಯ ತಗೊಂಡು ಕಳಿಸಿದ್ರಪ್ಪ ಅಂದಾಗೆ ಗವರ್ನರ್ ಅವರಿಗೆ ಈ ಶಾಂಕ್ಷನ್ ಕೊಡುವಂಥ ಶಾಂಕ್ಷನ್ ಕೊಡ ಈಸ್ ಡಿಸ್ಕ್ರಿಷನರಿ ಪವರ್ ಇನ್ ಆರ್ಡರ್ ಟು ಹ್ಯಾಂಡ್ ಓವರ್ ದಿ ಶಾಂಕ್ಷನ್ ಟು ಫೈಲ್ ದಿ ಕಂಪ್ಲೇಂಟ್ ಅಗೇನ್ಸ್ಟ್ ದಿ ಚೀಫ್ ಮಿನಿಸ್ಟರ್. ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಅಂತೇಳಿ ಕೊಡ್ಬೋದು. ಕೊಟ್ಟಾಗ ಸರ್ಕಾರ ಅದನ್ನು ಚಾಲೆಂಜ್ ಮಾಡ್ತದೆ. ಸರ್ಕಾರ ಚಾಲೆಂಜ್ ಮಾಡಿ ಮಾನ್ಯ ಹೈಕೋರ್ಟ್ನಲ್ಲಿ ಅದನ್ನು ಗವರ್ನರ್ ಆರ್ಡರ್ನ ಪ್ರಶ್ನೆ ಮಾಡ್ತದೆ. ಆ ಪ್ರಶ್ನೆ ಮಾಡೋವರೆಗೂ ಇದು ಕುಂದಿರ್ತದೆ. ಆದರೆ ಮಾನ್ಯ ಗವರ್ನರ್ ಅವರು ಈಗ ಏನು ಮಾಡಬೇಕಪ್ಪ ಅಂದ್ರೆ ಇದು ಬಿ ಸಿವಿಲ್ ನೇಚರ್ ಆ್ಯಂಡ್ ಡೈರೆಕ್ಟ್ಲಿ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ವಾಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ಡ್ ಇನ್ ದಿಸ್ ಫೋರಮ್, ಇನ್ ದಿಸ್ ಇಶ್ಯೂ. ಅದರಲ್ಲಿ ಅವರು ಭಾಗವಹಿಸಿಲ್ಲ. ಆ್ಯಂಡ್ ಆಲ್ಸೋ ಇಟ್ ವಾಸ್ ಒನ್ ಆಫ್ ದಿ ಸಿವಿಲ್ ಲಿಟಿಗೇಷನ್ ದ್ಯಾಟ್ ಟು ದಿ ನೆಗೋಸಿಯೇಷನ್ಸ್ ಆಫ್ ಮನಿ. ಹಣ ಯಾವುದೇ ಒಂದು ಹೋಗಿ ಅಧಿಕಾರಿ ಕೊಡಿಸಿದ್ದಲ್ಲ ಅದು. ಯಾರೋ ಒಬ್ಬ ಅಧಿಕಾರಿ ಆದರೆ ಯಾವುದೋ ಬೇನಾಮಿ ಟ್ರಾನ್ಸಾಕ್ಷನ್ ಆಗಿದೆ, ಯಾರೋ ಗಿಫ್ಟ್ ಕೊಟ್ಟರು ಅಂತಲ್ಲ. ಗಿಫ್ಟ್ ಹ್ಯಾಂಡ್ ಓವರ್ಡ್, ದಿ ಪ್ರಾಪರ್ಟಿ ಹ್ಯಾಂಡ್ ಓವರ್ಡ್ ಬೈ ಹೀಸ್ ಓನ್ ಬ್ರದರ್, ಬೈ ಹರ್ ಓನ್ ಬ್ರದರ್, ದ್ಯಾಟ್ ಟು ಮ್ಯಾಟ್ರನಲ್ ಹೌಸ್. ಅವರ ತಾಯಿಯ ಕಡೆಯಿಂದ ತವರು ಮನೆಯಿಂದ ಬಂದಂಥ ಆಸ್ತಿ, ಅದು ಅವರ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನ ಅವ್ರಿಗೆ ಯಾರಿಗಾದರೂ ಕೊಡ್ಬೋದು, ಅವ್ರು ಏನೋ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಅವರ ಶ್ರೀಮತಿಯವರಿಗೆ ಆ ಅಧಿಕಾರ ವ್ಯಾಪ್ತಿ ಅವ್ರಿಗಿದೆ. ಸಿದ್ದರಾಮಯ್ಯ ಸರ್ ಕೇಳ್ದಂಗೂ ಕೊಡ್ಬೋದು. ಸಿದ್ದರಾಮಯ್ಯ ಸರ್ ಅವ್ರಿಗೆ ಅದರಲ್ಲಿ ಅಧಿಕಾರ ಇಲ್ಲೇ ಇಲ್ಲ. ಬಿಕಾಸ್ ಇಟ್ ವಾಸ್ ದಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಫ್ ದಿ ವೈಫ್ ಆಫ್ ಮಿಸ್ಟರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಅವರ ಸೆಲ್ಫ್ ಅಕ್ವೈರ್ಡ್ ಸ್ವಯಾರ್ಜಿತ ಆಸ್ತಿ. ಆ ಸ್ವಯಾರ್ಜಿತ ಆಸ್ತಿಯನ್ನು ಅದಲು ಬದಲು ಮಾಡಿಕೊಳ್ಳುವಂಥ ಹಕ್ಕು, ಅಧಿಕಾರ ವ್ಯಾಪ್ತಿ ಅವ್ರಿಗಿದೆ. ಕಾರಣ ಇಂಥ ಸಂದರ್ಭದಲ್ಲಿ ಇದು ಕ್ರಿಮಿನಲ್ ನೇಚರ್ ಆಗುವುದಿಲ್ಲ ಅನ್ನುವ ಅರ್ಥದಲ್ಲಿ, ಆಮೇಲೆ ಕ್ರಿಮಿನಲ್ ಆಗೋದಿಲ್ಲ ಅಂತಂದು ಇದು ಸಿವಿಲ್ನಲ್ಲಿ ರುಜುವಾತಾಗುವಂಥ ಇಶ್ಯೂ ಇರೋದ್ರಿಂದ ಇದು ಕ್ರಿಮಿನಲ್ ಆಗೋದಿಲ್ಲ. ಇಲ್ಲಿಯವರೆಗೂ ಸಹಿತ ಅವು ಫೋರ್ಜ್ಡ್ ಡಾಕ್ಯುಮೆಂಟ್ಸು ಅಥವಾ ಕ್ರಿಯೇಟೆಡ್ ಡಾಕ್ಯುಮೆಂಟ್ಸು, ಫೋರ್ಜ್ಡಿ ಹ್ಯಾಂಡ್ ಓವರ್ಡು ಅಂತ ಇಲ್ಲ. ಇದರಲ್ಲಿ ಈ ಮೂಡಾದಲ್ಲಿ ಇನ್ನೂ ಸೈಟ್ ತಗೊಂಡ್ರೆ BJPನವರು ಇದ್ದಾರೆ. ಹಂಗಾರೆ ಅವ್ರು ಹೆಂಗೆ ತೊಗೊಂಡ್ರು? ಖರೀದಿ ತೊಗೊಂಡ್ರ? ಯಾವ ಹಣದಿಂದ ತೊಗೊಂಡ್ರು? ಹೇಗೆ ಕೊಂಡ್ರು? ದೀಸ್ ಆರ್ ಆಲ್ ಇಶ್ಯೂಸ್ ಹಾಗಿದ್ದಾವೆ. ಆದ್ದರಿಂದ ಇದರ ಸತ್ಯಾಸತ್ಯತೆಯನ್ನು ಅರಿಲಿಕ್ಕೆ ಇದು ಹೀಗೆ ಕೊಟ್ಟಿದಾರಲ್ಲ, ಇದು ಸಿವಿಲ್ ನೇಚರ್ ಅನ್ನುವ ಉದ್ದೇಶದಿಂದನೇ ಗವರ್ನರ್ ಅವರು ನೋಟಿಸನ್ನು ಮಾನ್ಯ ಚೀಫ್ ಮಿನಿಸ್ಟರ್ ಅವರಿಗೆ ಕೊಟ್ಟಿರ್ಬೋದು ಅಂತ ನನ್ನ ಅಭಿಪ್ರಾಯ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಇವ್ರು ಹಿಂಗೆ ಹೇಳ್ತಾರೆ, ಈ ಡಾಕ್ಯುಮೆಂಟ್ಸ್ ಹಿಂಗೆ ಹೇಳ್ತವೆ, ನಿಮ್ಮ ಡಾಕ್ಯುಮೆಂಟ್ಸ್ ಏನು ಹೇಳ್ತಾವೆ ಕೊಡ್ರಿ, ನೀವೇನು ಹೇಳ್ತೀರಿ ಇದಕ್ಕೆ ಅಂತ ಕೇಳಿ ಅದ್ರ ಮೇಲೆ ನಿರ್ಣಯ ತಗೋಬೋದು ಅವರು. ಬಿ ಸಿವಿಲ್ ನೇಚರ್ ಇದ್ರೆ ಮೋಸ್ಟ್ಲಿ 100% ದಿ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ ವುಡ್ ರಿಜೆಕ್ಟ್ ದಿ ಅಪ್ಲಿಕೇಶನ್ ಆಫ್ ಶಾಂಕ್ಷನ್. ಏನು ಅಬ್ರಾಮ್ ಕೊಟ್ಟಿದ್ದಾನಲ್ಲ ಆ ಒಂದು ಅರ್ಜಿಯನ್ನು, ಶಾಂಕ್ಷನ್ ಅರ್ಜಿಯನ್ನು ವಾಪಸ್ ರಿಜೆಕ್ಟ್ ಮಾಡಬಹುದು. ಶಾಂಕ್ಷನ್ ಕೊಡೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಕೊಟ್ಟರು ಕೂಡ ಇದಕ್ಕೆ ಹೋಗ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ. ಅದು ಪ್ರಾಬ್ಲಮ್ ಆಗ್ತದೆ. ಅಂಥದ್ದೇನು ಮೂಡ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಅದು ಯಾವುದು ಇಶ್ಯೂ ಅಲ್ಲ. ಮತ್ತು ಅಲ್ಲದೆ ಈಗ ಏನು ವಯನಾಡಿನಲ್ಲಿ ತೀರ್ಕೊಂಡಿದ್ದಾರಲ್ಲ ಅವರಿಗೆ ನಾನು ನನ್ನ ಇಲ್ಲಿಂದನೇ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಮತ್ತು ಅವರಿಗೆ ಸರ್ಕಾರದಿಂದ ಸಾಕಷ್ಟು ಪರಿಹಾರವನ್ನು ಸಿಗಲಿ, ಆ ಪರಿಹಾರ ಸಿಗಲಿ. ನಮಗೆಷ್ಟು ಮನಸ್ಸಿನ ನೋವಾಗಿದೆ ಅಂದರೆ ನಾನು ಸಹಿತ ಕಾರ್ ತಗೊಂಡು ನಾಳೆ ನಾಡಿದ್ದು ಹೋಗಿ ಬರ್ಬೇಕು ಅಲ್ಲಿಗೆ. ಹೋಗಿ ನನ್ನ ಕೈಲಾದಷ್ಟು ಅಟ್ಲೀಸ್ಟ್ ಇಬ್ಬರು ವ್ಯಕ್ತಿಗಾದರೂ ನಾನು ಏನಾದರೂ ಸಹಾಯ ಮಾಡಿ ಬರಬೇಕು ಅನ್ನೋ ಯೋಚನೆಯಲ್ಲಿದ್ದೇನೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೇನೆ. ಪ್ರಚಾರಕ್ಕೂ ಅಲ್ಲ, ನಾನು ಯಾವ ಇದಕ್ಕೂ ಅಲ್ಲ, ನನ್ನ ಮನಸ್ಸಿನ ಸಂತೃಪ್ತಿಗೆ. ಯಾಕೆಂದರೆ ನಾವು ಮಾನವರು, ಅವರು ಯಾವ ಜಾತಿನೋ ಕುಲನೋ ಧರ್ಮನೋ ಅವೆಲ್ಲ ಇಲ್ಲಿ ಪ್ರಸ್ತುತ ಅಲ್ಲ. ಆದರೆ ಅಲ್ಲಿ ಮನುಷ್ಯರು ಇದಕ್ಕೂ ಒಳಗಾಗಿದ್ದಾರೆ, ತೊಂದರೆಗೊಳಗಾಗಿದ್ದಾರೆ. ಹಾಗಾದರೆ ನಾವು ಮನುಷ್ಯತ್ವ ಇದ್ದರು ಅಟ್ಲೀಸ್ಟ್ ನಾವೇನಾರ ಹೋಗಿ ಒಬ್ಬರಿಗೆ 1,000-2,000 ಅಷ್ಟಾದರೂ ನಾವು ಸಹಾಯ ಮಾಡಿ ಅವ್ರಿಗೆ ಫಿಸಿಕಲಿ ಏನು ಆಗುತ್ತದೆ ಸಾಧ್ಯ ಆದರೆ ಇನ್ನೊಂದು 2-3 ದಿವಸದಲ್ಲಿ ನಾನು ಅಲ್ಲಿಗೆ
ಹೋಗುವ ಪ್ರಯತ್ನವನ್ನು ಮಾಡಿ ಆದಷ್ಟು ನಾನು ಹೋಗಿ ನಾನು ಅವರಿಗೆ ನನ್ನ ಕೈಲಾದ ಸಹಾಯವನ್ನು ಮಾಡಿ. ಪಾಪ ಅವ್ರು ಇವ್ರು ಬಂದಿದ್ದಾರೆ, ಅವರಿಗೆಲ್ಲ ವಿಮಾನ ಸೌಲಭ್ಯ ಅದಾವ, ಇದು ಮಾಡಿದ್ದೇವೆ. ನಾವು ಬಡವರು ಅಂತದ್ದು ಪ್ರತಿನಿಧಿಸೋರು. ನಾವೇನು ದೊಡ್ಡ ಕೋಟ್ಯಾಧೀಶ್ವರ ಮಕ್ಕಳು ಅಲ್ಲ, ನಾವು ಕೋಟ್ಯಾಧೀಶ್ವರಲ್ಲ. ಆದರೆ ಹಾಸಿಗಿದ್ದಷ್ಟು ಕಾಲು ಚಾಚೋನಂಗೆ ನಮಗೆ ಊಟಕ್ಕೆ ಮಾಡೋಕ್ಕೆ ಮಟ್ಟಕ್ಕೆ ಯಾರ ಹಸ್ದರಿಗೆ ಒಂದು ಸ್ವಲ್ಪ ಒಂದು ತುತ್ತು ಹಾಕೋಷ್ಟು ದೇವ್ರು ನಮಗೆ ಶಕ್ತಿ ಕೊಟ್ಟಾನ. ಯಾರಿಗಾರು ಹಸುವಿನಿಂದ ಅದಾರೆ ಅಂದರೆ ತಿಂಗಳ 1 ಕ್ವಿಂಟಲ್ ಅಕ್ಕಿಯಷ್ಟು ಖರ್ಚು ಮಾಡಿ ಅನ್ನ ಹಾಕುವಷ್ಟು ಶಕ್ತಿನ ದೇವರು ನಮ್ಮಪ್ಪ ಕೊಟ್ಟಿದ್ದಾನೆ. ನಮ್ಮಪ್ಪ ನಮಗೆ ಆಸ್ತಿ ಮಾಡಿಟ್ಟಿದ್ದಾನೆ. ನಾವು ಸಹಿತ ದುಡಿತಾ ಇದ್ದಾವೆ, ಇನ್ನೂ ದುಡಿತಾ ಇದ್ದಾನೆ. ದೇವರು ನನಗಿನ್ನೂ ಇನ್ನೊಬ್ಬರು ಪರಾವಲಂಬಿಯಾಗಿ ಇಲ್ಲ, ನಾವು ಸ್ವಾವಲಂಬಿಯಾಗಿಯೇ ಇದ್ದಾವೆ, ಸ್ವಾವಲಂಬಿಯಾಗಿಯೇ ಸಾಯ್ತೀವಿ. ಬೇರೆಯವರ ಹಣ ನಮಗೆ ಬೇಕಯ್ಯ, ಪರರ ಚಿಂತೆ ನಮಗೆ ಕಯ್ಯ, ಪರರ ಚಿಂತೆ ಇರ್ತದೆ, ಪರರ ಹಣ ನಮಗೆ ಕಯ್ಯ. ಇಷ್ಟು ಹೇಳಿ ಹೊತ್ತಾತು, ಭಾಳ ಹೊತ್ತಾತು. ಆದ್ದರಿಂದ ಆ ಟ್ರೋಲ್ಗೆ ಏನು ಹೇಳ್ತೀರಾ ಸರ್? ಟ್ರೋಲ್ ಅಂದರೆ ಅವ್ರಿಗೆ ಕೆಲಸ ಇರೋದೆಲ್ಲ ಮಾಡ್ಕೊಳ್ಬಿಡ್ತಾರೆ. ಟ್ರೋಲ್ ಮಾಡೋದ್ರಿಂದ ನಾವು ಫೇಮಸ್ ಆಗ ಅವ್ರಿಗೇನು ಗೊತ್ತೈತಿ? ಅವ್ರು ನಮ್ಮನ್ನು ಫೇಮಸ್ ಮಾಡ್ತಾರೆ ದುಡ್ಡು ಇಲ್ದಂಗೆ ಅಂದ್ರೆ, ನಮ್ಮನ್ನು ಪ್ರಚಾರ ಮಾಡ್ತಾರೆ ಅಂದ್ರೆ. ಟ್ರೋಲ್ ಅಂದ್ರೆ ಏನು ರೀ? ಎಲ್ಲರನ್ನೂ ಮಾಡ್ತಾರೆ, ಅದಕ್ಕೇನು ಸಂಬಂಧ? ಡೊನಾಲ್ಡ್ ಟ್ರಂಪ್ ಅವ್ರನ್ನ ಟ್ರೋಲ್ ಮಾಡ್ತಾರೆ, ಎಲ್ಲರನ್ನೂ ಮಾಡ್ತಾರೆ. ಮೋದಿಯವ್ರನ್ನ ಟ್ರೋಲ್ ಮಾಡ್ತಾರೆ, ಸಿದ್ದರಾಮಯ್ಯ ಸರ್ ಮಾಡ್ತಾರೆ, ನಮ್ಮ ಇವ್ರನ್ನೂ ಮಾಡ್ತಾರೆ, ಎಲ್ಲರನ್ನೂ ಮಾಡ್ತಾರಲ್ಲ. ನಾಯಿ ಕಾಯೋಕೆ ಯಾರು ಹೋಗೋದು ಅಂದ್ರೆ ನೀನು ಹೋಗಪ್ಪ. ಎಲ್ಲೋ ಇಳಿಗೇರ್ ಶ್ವಾನ ರಕ್ಷಣಾ ಶಾಲೆ, ಒಳ್ಳೆಯ ಸಲಹೆ. ಜೈ ಹಿಂದ್, ಜೈ ಕರ್ನಾಟಕ.